ಜಿತಂತೆ ಪುಂಡರೀಕಾಕ್ಷ ಜಿತಂತೆ. ಮೊದಲನೇದಾಗಿ ಪ್ರತಿ ಐದು ಅಧ್ಯಾಯದ ಹೇಳಿದೆ ನಿನ್ನೆ. ಪ್ರತಿ ಅಧ್ಯಾಯದ ಮೊದಲ ಪದ ಜಿತಂತೆ ಪುಂಡರೀಕಾಕ್ಷ. ಅದಕ್ಕೆ ಏನಂತ ಹೆಸರು ಬಂತು? ಅದಕ್ಕೆ ಜಿತಂತೆ ಸ್ತೋತ್ರ ಅಂತ. ಈ ರೀತಿ ಯಾವುದಕ್ಕೆ ಹೆಸರಿದೆ? ಈಶಾವಾಸ್ಯೋಪನಿಷತ್ತು, ಕೇನೋಪನಿಷತ್ತು. ಕೇನ ಅಂತ ಶುರುವಾಗುತ್ತೆ, ಕೇನೋಪನಿಷತ್ತು. ಈಶಾವಾಸ್ಯೋಪನಿಷತ್ತು. ಇದು ಜಿತಂತೆ ಸ್ತೋತ್ರ. ಇದು ಅದಕ್ಕೆ ತಮಾಷೆ ಇದೆ. ವಾದಿರಾಜ ಸ್ವಾಮಿಗಳು ಅದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ? ಒಂದೇ ಸ್ತೋತ್ರ ಅಂತ ಕರೆದಿದ್ದಾರೆ. ದ್ವಾದಶ ಸ್ತೋತ್ರ. ದ್ವಾದಶ ಸ್ತೋತ್ರಕ್ಕೆ ಹೆಸರೇನು ನೋಡ ಪ್ರಕಾರ ಒಂದೇ ಸ್ತೋತ್ರ. ಇದು ಜಿತಂತೆ ಸ್ತೋತ್ರ ಆದ್ರಿಂದ ಒಂದೇ ಸ್ತೋತ್ರ ಅಂತ ಕರೆದು ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಕೆಲವರು ಒಂದೇ ಅಧ್ಯಾಯ ಸ್ತೋತ್ರ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ಇದು ಒಂದೇ ಅಧ್ಯಾಯನ ಇದು 5 ಅದು 12 ಅಧ್ಯಾಯ. ಇದೆಲ್ಲ ತಿಳ್ಕೊಂಡಿರ್ಬೇಕು. ಜಿತಂತೆ ಪುಂಡರೀಕಾಕ್ಷ ಜಿತಂತೆ. ಜಿತಂತೆ ಅಂತ ಎಲ್ಲ ಗೆಲ್ತಿ ಅಂತ ಹಿಡಿತೀರಲ್ಲ, ಏನಿದು ಗುರುತು? ಬಹಳ ಕೆಲವು ಹೊಡ್ತಾರೋ, ಮಲಗದೇ ಇಲ್ಲ, 20 ತಾಸು ಓದ್ತಿರೋದು ಸುಳ್ಳೋದು. ಮಲಗದೇ ಕೆಲಸ ಮಾಡ್ಲಿಕ್ಕಾಗ್ತಿತ್ತು ಅವ್ರಿಗೆ. ಅತಿಶಯೋಕ್ತಿ ಅದು. ದೇವರನ್ನ ಗೆದ್ದವನು ಅಂತ ಹೇಳ್ತೀರಲ್ಲ, ಪಾಪ ಅವನಿಗೂ ಆಯಾಸ ಇರ್ಬೋದು. ಅಂದ್ರೆ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂದ್ರೆ ಅರಳಿದ ಕಣ್ಣುಗಳು. ಯಾವಾಗಲೂ ಕಣ್ಣುಗಳು ಹಾಗಿವೆ ಅಂದ್ರೆ ಏನರ್ಥ? ಸದಾ ಗೆಲುವಿನಲ್ಲೇ ಇದ್ದಾನೆ, ಅವನಿಗೆಂದೂ ಸೋಲೇ ಇಲ್ಲ ಅಂತ ಅರ್ಥ. ಕಾರಣ ಪುಂಡರೀಕಾಕ್ಷ. ತೂರ್ಕ್ ಸೋತ ಬಂದು ಮುಂಡರೀಕಾಕ್ಷ ಅಂತ ಕರೆಯಕ್ಕಾಗತ್ತಾ? ಈಗ ಎದ್ರೆ ಅಂತ ಕೆಳೆ ಬಿಡ್ತಾರ. ಯಾವ ಬಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡ. ಕಣ್ಣು ಎಷ್ಟು ತೊಳ್ಕೊಂಡ್ರು ಕೂಡ ಸ್ವಲ್ಪ ಬೇಕದು ನಾರ್ಮಲ್ ಆಗ್ಬೇಕಾದ್ರೆ. ಎಲ್ದಿದ್ರೆ ಹಾಗೆ ಇರ. ಪೂರ್ಣ ಷಾಡ್ಗುಣ್ಯ ವಿಗ್ರಹ. ಅದರಿಂದ ಏನ್ ತೋರಿಸುತ್ತೆ? ಪುಂಡರೀಕಾಕ್ಷ ಅಂದ್ರೆ ಜ್ಞಾನಿ ಮತ್ತು ಆನಂದ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಪೂರ್ಣ ಷಾಡ್ಗುಣ್ಯ ವಿಗ್ರಹ, ಐಶ್ವರ್ಯಸ್ಯ ಸಮಗ್ರಸ್ಯ ಎಲ್ಲ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲ, 6 ಪೂರ್ಣ ಇದ್ರೆ ಎಲ್ಲ ಇದೆ ಅಂತ ಅರ್ಥ. 6 ಪೂರ್ಣ ಇದ್ರೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಅರ್ಥ. ಅದೇ ಅದು ಹೇಳಿದ್ನಲ್ಲ, ಅದು ಈ 6 ಪೂರ್ಣ ಆಗ್ಬೇಕಾದ್ರೆ ಅನಂತ ಇರಲೇಬೇಕು ಅಂತ. ಹೌದು. ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನಿ. ನೀನು ಪರಾನಂದ, ಪೂರ್ಣಾನಂದ. ಎಲ್ಲ ಕೂಡ ಯಾವ ಕಾಲಕ್ಕೂ ಪೂರ್ಣಾನಂದನೇ. ಒಂದರಲ್ಲಿ ಔಟ್ ಆಫ್ 100 ಬಂತು ಅವನಿಗೆ, ಆದ್ರೆ ಆಮೇಲೆ ಇನ್ನೊಂದರಲ್ಲಿಲ್ಲ, ನೆಕ್ಸ್ಟ್ ಟೈಮ್ ಅದರಲ್ಲೂ ಬರಲಿಲ್ಲ. ಹಾಗಲ್ಲ, ಸದಾ ಕಾಲವೂ ಕೂಡ ಪರಾನಂದ ಪರಾನಂದ. ಪರಬ್ರಹ್ಮನ್, ಪರಬ್ರಹ್ಮ ನೀನೇ. ನಮಸ್ತೆ ಚತುರಾತ್ಮನೆ, 4 ರೂಪದವನು ನೀನು. ನಮಸ್ತೆ ಪೀತವಸ. 4 ರೂಪ ಅಂತ ಯಾತಕ್ಕೆ ಹೇಳಿದ್ರು? ಎಲ್ಲ ಬಿಟ್ಟು ವಾಸುದೇವ ರೂಪ ಮೋಕ್ಷ ಕೊಡೋದು, ಪ್ರದ್ಯುಮ್ನ ಸೃಷ್ಟಿ, ಸಂಕರ್ಷಣ ಲಯ, ಅನಿರುದ್ಧ ಸ್ಥಿತಿ ಎಲ್ಲ ಮಾಡೋನು ಅಂತ ಅರ್ಥ. 4 ರೂಪ ಎಲ್ಲಿ ಎಂಡಾಗುತ್ತದೋ ಸೃಷ್ಟಿಯಾದಿ ಎಲ್ಲವನ್ನೂ ಮಾಡುವವನು ಅಂತ ಅರ್ಥ. ನಮಸ್ತೆ ಪೀತವಸನ ನಮಃ ಕಟಕಹಾರಿಣೇ ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ. ಅದೆಲ್ಲ ಆಗಿದೆ ನಿನ್ನೆ. ಸ್ಫುರದ್ ವಲಯ ಕೇಯೂರ ನೂಪರಾಂಗುದ ಭೂಷಣೈಹಿ ಶೋಭನೈರ್ಭೂಷಿತಾಕಾರ ಕಲ್ಯಾಣ ಗುಣರಾಶಯೇ. ಆಭರಣಗಳನ್ನು ಹೇಳ್ತಾರೆ ಈಗ. ಸ್ಫುರತ್ ವಲಯ ಕೇಯೂರ ನೂಪುರ ಅಂಗದ ಭೂಷಣೈ, ಇವೇ ಮೊದಲಾದ ಭೂಷಣಗಳಿಂದ ನೀನು ಎಂಥ ಭೂಷಣಗಳು? ಶೋಭನೈ, ಶ್ರೇಷ್ಠವಾದ ಭೂಷಣಗಳ, ಮಂಗಳಕರವಾದ ಭೂಷಣಗಳಿಂದ ಭೂಷಿತ ಆಕಾರ, ಭೂಷಿತ ರೂಪನೇ. ಕಲ್ಯಾಣ ಗುಣರಾಶಿಯೇ, ಕಲ್ಯಾಣ ಗುಣಗಳ ರಾಶಿಯಾದವನೇ. ಇಲ್ಲಿ ನಮಗೇನು ಅನಿಸುತ್ತೆ ಹಾಗಿದ್ರೆ? ಕೇಯೂರ ಇದೆ, ನೂಪುರ ಇದೆ, ಅಂಗದ ಇದೆ. ನಾವು ಹಿಡ್ಕೊಂಡು ಓಡಾಡ್ಬಿಟ್ರೆ ಏನಂತ ಕರಿಬಹುದಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ? ಸ್ಫುರತ್ ಅಂತ ಕರೆದು. ಸ್ಫುರತ್ ಫಳಫಳಗು ಹೊಡಿತಾ ಇವೆ, ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಅರ್ಥ. ಯಾರ್ಯಾರು ಅವರೆಲ್ಲ? ಎಲ್ಲ ಇದಕ್ಕೆಲ್ಲ ಮೊದಲೇದಾಗಿ ಪರಮಾತ್ಮನ ಸ್ವರೂಪನೇ ಅವು. ಫಸ್ಟ್ ಸ್ವರೂಪ, ಸೆಕೆಂಡ್ ಮಹಾಲಕ್ಷ್ಮಿ ಎಲ್ಲದಕ್ಕೂ, ಥರ್ಡ್ ವಾಯುದೇವರಿಂದ ಪ್ರಾರಂಭ ಮಾಡಿ ಅವಾಂತರ ಇವರೆಲ್ಲ ಕೂಡ. ಇದು ನಿತ್ಯ, ಇವು ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಪರಮಾತ್ಮನ ಸ್ವರೂಪ ಆಗಿರೋದು ನಿತ್ಯ, ಮಹಾಲಕ್ಷ್ಮಿ ಆಗಿರೋದು ನಿತ್ಯ. ಉಳಿದೆಲ್ಲ ಶಿಫ್ಟ್ ಆಗ್ತಾ ಹೋಗುತ್ತೆ. ಸ್ವರೂಪದ ಆಭರಣಗಳೇ ಇಲ್ಲಿವರೆ ದೇವರಿಗೆ ಡಿಪೆಂಡೆನ್ಸ್ ಬಂದಾಗ. ಲಕ್ಷ್ಮೀ ದೇವರಿಲ್ಲ ಅಂದ್ರೆ ಆಭರಣ ಇಲ್ಲ ಅಂತ ಹಾಗಿಲ್ಲ. ಸ್ವರೂಪದ ಅವೆಲ್ಲ ಜ್ಞಾನಾನಂದಾತ್ಮಕ. ಪರಮಾತ್ಮನ ಕೇಶ ಆನಂದ ಅಂತ ಕರೀಲಿಲ್ಲ, ಪರಮಾತ್ಮನ ಮುಗುರು ನಖದ ತುದಿ ಆನಂದ, ಆಭರಣಗಳು ಆನಂದ. ಸುದರ್ಶನ ಚಕ್ರ ಸ್ವರೂಪ, ಶಂಖ ಸ್ವರೂಪ, ಆಮೇಲೆ ದುರ್ಗಾದೇವಿ, ಆಮೇಲೆ ಕಾಮ. ಯಾವುದಕ್ಕೆ? ಚಕ್ರಕ್ಕೆ. ಶಂಖಕ್ಕೆ ಬೇರೆ ಅನಿರುದ್ಧ. ಇದೆಲ್ಲ ಚೇಂಜ್ ಆಗ್ತಾ ಹೋಗ. ಈಗ ಇದೆಲ್ಲ ತಿಳ್ಕೊಂಡ ದೇವ್ರ ಮೇ ಎಷ್ಟಾಯ್ತು? ಮತ್ತೆ ತುಂಬಾ ಜಾಸ್ತಿ ಆಯ್ತು. ಮುಕ್ತರ ವಸ್ತ್ರಾದಿಗಳೇ ಸ್ವರೂಪ ಅವರಿಗೆ. ಗೊತ್ತಾಯ್ತಾ ನಿಮಗೆ? ಮುಕ್ತರಿ ವಸ್ತ್ರಾದಿಗಳು ಇಲ್ವೋ? ಇದೆ.
ಸ್ವರೂಪದ್ದೇ ಅದು. ಎಂತ ಅಪ್ರಾಕೃತ ಅವ್ರಿಗೆ, ಮತ್ತೆ ಇದು ಕೂಡ ಅಲ್ಲ, ಸ್ವರೂಪದ್ದೇ. ಇನ್ನು ದೇವ್ರಿಗೆ ಹೇಳ್ಬೇಕಾ, ಮುಕ್ತಿ ಕೊಡೋನಿಗೆ ಆಗಿರ್ಬೇಕಾಗಿ ದೃಶ್ಯಂ ನಮ್ಮಲ್ಲೇ ಇರ್ತಾರೆ. ಕಪ್ಪಿದ್ದು ಚಂದ ಸಿನಿಮಾಗಳೆಲ್ಲ ಇದಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಬಣ್ಣ ಹಚ್ಕೊಂಡ್ಬಿಟ್ಟಿರ್ತಾರೆ, ಬೆಳಗ್ಗೆ ಕಾಣುತ್ತಾರೆ, ಬಣ್ಣ ಹೋದ್ಮೇಲೆ ಕಪ್ಪಾಗ್ಬಿಡ್ತಾರೆ. ಸ್ವರೂಪ ಅಲ್ಲ ಅದು, ಆ ಬಿಡಿ ಸ್ವರೂಪ ಅಲ್ಲ. ಬಟ್ ಕೆಲವರು ಆ ಮೇಕಪ್ಪೇ ಬೇಕಿಲ್ಲ, ಅಷ್ಟು ಬೆಳಗಿದ್ದ ಅವಾಗೇನಾಗುತ್ತೆ, ನ್ಯಾಚುರಲ್ ಅಂತೀವಿ. ದೇವ್ರಿಗೆ ಎಲ್ಲ ನ್ಯಾಚುರಲ್ಲೇ ಹೊರತು ಏನಲ್ಲ, ಯಾವುದು ಕೂಡ ಏನು. ಪ್ರಾಹಿ ಮನಸ ಕರ್ಮಣ ವಾಚ ಮುಂದಿನ ಪದ. ಈ ಸುಮ್ಮನೆ ಓದ್ಕೊಂಡು ಹೋದಾಗ ಏನೋ ಸ್ತೋತ್ರ ಅನ್ಸುತ್ತೆ, ಅರ್ಥ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತದ, ದೇವರದ್ದೇ ಸ್ತೋತ್ರ, ಬೇರೆ ಯಾರಿಗೂ ಕೂಡ ಇಂಥ ಗುಣಗಳಿಲ್ಲ ಅಂತ. ಅಮೃತಾನಂದ ಪೂರ್ಣಾಭ್ಯಾಂ ಕರುಣಾಪೂರ್ಣ ಹೃದಯ ಶೋಭನೈಹಿ, ಅದಕ್ಕೆ ಶೋಭನೈಹಿ ಸ್ಫುರದ್ವಿಹಿ ಎರಡೆರಡು. ಭೂಷಿತಾಕಾರ ಅಂದ್ರೆ ಅದು ತಪ್ಪರ್ಥ ಮಾಡ್ಕೋಬಾರ್ದು. ಅವುಗಳಿಂದ ಭೂಷಿತವಾದ ಸ್ವರೂಪ ಅಂತ ಅರ್ಥ ಮಾಡ್ಕೋಬಾರ್ದು. ಅವುಗಳಿಗೆ ಭೂಷಣ ಕೊಡತಕ್ಕಂತಹ ಶಕ್ತಿತ್ವ ಇದೆ. ಅಲಂಕಾರಕ್ಕೆ ಗೌರವ ಬಂತು, ಯಾತಕ್ಕೆ ದೇವರಿಗೆ ಅಲಂಕಾರ ಮಾಡ್ಕೊಂಡಿದ್ರಿಂದ. ದೇವರಿಗೆ ಇದರಿಂದ ಶೋಭೆ ಅಲ್ಲ, ಅಲಂಕಾರಗಳಿಗೆ ಶೋಭೆ. ಅಮೃತಾನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ಅದಕ್ಕೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಬಂತಲ್ಲ, ಅದ್ರ ತಾತ್ಪರ್ಯ. ಕರುಣಾಪೂರ್ಣ ಹೃದಯ, ಶಂಖಚಕ್ರ ಗದಾಧರ, 4 ಸ್ಪೆಷಲ್ ಹೇಳಿದ್ರು ಎಲ್ಲ ಆಭರಣಗಳ ಜೊತೆಗೆ. ಅದೆಲ್ಲ ಆಭರಣಗಳು, ಇದು ಆಯುಧಗಳು. ಅಮೃತಾನಂದ ಪೂರ್ಣಾಭ್ಯಾಂ, ಅಮೃತಾನಂದ ಪೂರ್ಣಾಭ್ಯಾಂ. ಅಮೃತಾನಂದ ಅಂದ್ರೆ ಏನು? ಅಮೃತವಾದ ಆನಂದ, ಎಂದೂ ಹೋಗದ ಆನಂದ. ಮೃತಾನಂದ ಅಂದ್ರೆ ಇವತ್ತಿತ್ತು ಹೋಗ್ಬಿಡ್ತು ಅಂತ ಅರ್ಥ. ಅಮೃತ ಆನಂದ, ಅಮೃತಾನಂದ ಪೂರ್ಣವಾದಂತಹ 2 ಖಂಡಗಳಿಂದ ನಮ್ಮನ್ನ ವಿಲೋಕಯ, ವಿಲೋಕಯ, ಲೋಕಯ ಅವಲೋಕಯ ವಿಲೋಕಯ, ವಿಶೇಷ ರೀತಿಯಲ್ಲಿ ನೋಡು. ಇದು ಯಾಕೆ ಮಾತು ಹೇಳಬೇಕು, ಬರೀ ನೋಡು ಅಂತ ಯಾಕೆ ಹೇಳಲಿಲ್ಲ? ವಿಲೋಕಯ ಯಾತಕ್ಕೆ ಹೇಳಬೇಕು? ದೇವ್ರು ಯಾವಾಗಲೂ ನೋಡ್ತಾನೆ, ನೋಡದೆ ಹೋದ್ರೆ ಇರ್ಲಿಕ್ಕೆ ಯಾರು ಇರೋದೇ ಇಲ್ಲ ಅಂತರಿಂದಾಗಿ. ಆದರೆ ವಿಶೇಷ ಅನುಗ್ರಹವನ್ನು ಮಾಡು. ನೋಡದೆ ಹೋದ್ರೆ, ನೋಡಿದ್ರೆ ಬದುಕಿರೋದು ಅನುಗ್ರಹ, ವಿಶೇಷ ಅನುಗ್ರಹವನ್ನು ಮಾಡು ನೀನು, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ನೋಡು. ಯಾಕೆ ಅದರ ಸ್ಪಷ್ಟೀಕರಣ, ಪೂರ್ಣ ಇದೆ. ಈಗ ಪೂರ್ಣ ಹೂ ಅರಳಿದೆ, ಮರುದಿವ್ಸ ಮಾಡಿ ಹೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಪೂರ್ಣ ಅರಳಿದೆ 100%, ಆಮೇಲೆ ಸಾಯಂಕಾಲ ಹೊತ್ತಿಗೆ ಹೋಯ್ತು, ಮರುದಿವ್ಸಕ್ಕೆ ಹೋಗೇ ಬಿಡುತ್ತೆ. ದೇವ್ರದ್ದು ಹಾಗಲ್ಲ, ಅಮೃತ ಎಂದು ಹೋಗದೇ ಇರತಕ್ಕಂಥದ್ದು, ಎಂದು ನಶಿಸದೇ ಇರತಕ್ಕಂಥ ಆನಂದದಿಂದ ಕೂಡಿದವು. ಅವ್ಯಯ. ಲೋಚನಾಭ್ಯಾಂ ವಿಲೋಕಯ ಕೃಶಂ ಕೃತಘ್ನಂ, 2 ಕಣ್ಣುಗಳಿಂದ ನೋಡು ನಮ್ಮನ್ನ. ಕೃಶಂ ಕೃತಘ್ನಂ ದುಷ್ಕರ್ಮ ಕಾರಿಣಂ. ಈ ಒಂದು ಕಣ್ಣಲ್ಲಿ ನೋಡಬಾರ್ದು, 2 ಕಣ್ಣಲ್ಲಿ ಯಾಕೆ ನೋಡ್ಬೇಕು? ಒಂದು ಕಣ್ಣಲ್ಲಿ ನೋಡಿ ಏನಾಗುತ್ತೆ, ಸಮಗ್ರತೆ ಬರೋದಿಲ್ಲ. 2 ಕಣ್ಣು ನೋಡಿದಾಗ ಕೇಂದ್ರೀಕರಿಸೋದು. ಅದಕ್ಕೆ ತಮ್ಮ ಅನುಗ್ರಹದಿಂದ ನಮ್ಮನ್ನ ಪೂರ್ತಿ ಕಣ್ಣಲ್ಲಿ ನೋಡೋಣ, ಪೂರ್ಣಾನುಗ್ರಹ ಮಾಡುವಂಥ ಪ್ರಾರ್ಥನೆಗೆ ಮಾತೆ ಹೊರತು ದೇವರಿಗೆ ಒಂದು ಕಡೆ ಸರಿಯಾಗಿ ಕಾಣೋದಿಲ್ಲ, ಅವೆಲ್ಲ ಅರ್ಥ ಅಲ್ಲ. ಪೂರ್ತಿಯಾಗಿದ್ದಾರೆ. ಅಪರಾಧ ಕೃಶಂ ಕೃತಘ್ನಂ ದುಷ್ಕರ್ಮ ಕಾರಿಣಂ ಪಾಪ ಭಾಜನಂ ಅಪರಾಧ ಸಹಸ್ರಾಣಂ ಆಕರಂ ಕರುಣಾಕರ. ಈ ಕಾಂಟ್ರಾಸ್ಟ್ ಮಾಡ್ತಾರೆ, ನಾವೇ ಆಗಿದ್ದೇವೆ ನೀನೇ ಆಗಿದ್ದೆ ಅಂತ. ಇಷ್ಟೊತ್ತು ದೇವರಾಯಿತು, ನಾವು ಕೃಶಂ ಅಥವಾ ಪೂರ್ಣ, ನಾವು ಕೃಶಂ. ಕೃತಜ್ಞಂ, ಕೃತಜ್ಞರು ನಾವು, ಕೃತಜ್ಞರಲ್ಲ. ಕೃತಜ್ಞ ಅಂದ್ರೆ ಭಾರಿ ದೊಡ್ಡದವರು, ಕೃತಜ್ಞ ಅಂದ್ರೆ ಭಾರಿ ಕೆಟ್ಟದು. ಅದಕ್ಕಿಂತ ದೊಡ್ಡ ಪಾಪನೇ ಇಲ್ಲ ಅಂತ ಹೇಳ್ತಾರೆ. ಬೇರೆ ಎಲ್ಲಾ ಪಾಪಕ್ಕೂ ಅಕಸ್ಮಾತ್ ಪ್ರಾಯಶ್ಚಿತ್ತ ಸಿಕ್ಕರೂ ಸಿಕ್ಕೀತು, ಕೃತಜ್ಞತೆಗೆ ಎಂದೂ ಕೂಡ ಪ್ರಾಯಶ್ಚಿತ್ತ ಇಲ್ಲ. ಕೃತಜ್ಞ. ಎರಡನೇದಾಗಿ, ಯಾಕೆ ದೇವರಿಗೆ ನಾವು ದ್ರೋಹ ಮಾಡ್ತಿರೋದು. ದುಷ್ಕರ್ಮ ಕಾರಿಣಂ, ಕೆಟ್ಟ ಕೆಲಸಗಳನ್ನು ಬೇರೆ ಮಾಡ್ತಾ ಇದ್ದೇವೆ. ಪಾಪ ಭಾಜನಂ, ಪಾಪದ ಪಾತ್ರೆ ಆಗಿಬಿಟ್ಟಿದೆ. ಭಾಜನ ಅಂದ್ರೆ ಪಾತ್ರೆ, ಪಾಪತ್ತು ಕೊಡ ತುಂಬ ಹೋಗ್ಬಿಟ್ಟಿದೆ, ಆ ಥರ ಇದ್ದೇವೆ. ಅಪರಾಧ ಸಹಸ್ರಾಣಂ, ಒಂದಲ್ಲ ಎರಡಲ್ಲ, ಸಹಸ್ರ ಶಬ್ದಕ್ಕೆ ಬಹುತ್ವವಾಚಿ. ಭಿನ್ನೈಕ ಬಾಯಿ ಇಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. 1000 ಅಂತ ಮಾಡಲಿಲ್ಲ ಪುರಂದರದಾಸರು, ಅನಂತ ಅಂತಾನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ವಾದಿರಾಜ ಸ್ವಾಮಿ ಇವರು ವಿಜೇಂದ್ರ ಸ್ವಾಮಿ ಬರೀತಾರೆ, ಜಗತ್ತಲ್ಲಿ 2 ಅನಂತ. ಒಂದು ದೇವ್ರ ಗುಣ, ನಮ್ಮ ಇನ್ನೊಂದು ನಮ್ಮ ಪಾಪ ಅಂತ ಹೇಳ್ತಾರೆ. ಒಂದು ದೇವರ ಗುಣ ಅನಂತ, ನಮ್ಮ ಪಾಪಗಳಷ್ಟೇ. ಅವ್ರ ಮಾತಿದೆ, ರಮಯಾಪಿ ಅಗಣಯ್ಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರ್ ಅಬಂಧ ಬುದ್ಧಿ ಭಾಜ. ಮಹಾಲಕ್ಷ್ಮಿಗೂ ಎಳಿಸ್ತಕ್ಕಾಗದೇ ಇರೋದು 2 ಇದೆ. ಒಂದು ದೇವರು ಗುಣ ಒಂದು, ನಮ್ಮ ಪಾಪಗಳು ಒಂದು ಫ್ಯಾಕ್ಟು, ಇನ್ನೊಂದು ಕಂಪ್ಯಾರಿಸನ್ ಅಷ್ಟೇ. ಮಹಾಲಕ್ಷ್ಮಿಗೆ ಆಗೋದಿಲ್ಲ ಪಾಪಗಳು ಎಳಿಸ್ತಕ್ಕೆ ಅಂತ ಹೇಳಿ ಅಂದ್ರೆ ಅಷ್ಟು ಹೇಳ್ತಾರೆ. ನಮ್ಮ ಪಾಪನೇ ಇಲ್ಲ ಅಂತ ಹೇಳೋರಿಗೆ ಇದು ಉತ್ತರ ಇದೆ. ಯಾರು ವಿಜೇಂದ್ರ ಸ್ವಾಮಿಗಳು ಭಾರಿ ದೊಡ್ಡವರು, ಅವರು ತಮ್ಮ ತಪ್ಪನ್ನು ಹೇಳ್ತಾ ಇಲ್ಲ, ಈ ದೇವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕೇಳ್ಕೊಂಡಾಗ ಏನಾಯ್ತು, ಅಲ್ಲಿಗೆ ಆಗ ಕಾರುಣ್ಯ ಬರತ್ತೆ, ಉದ್ಧಾರ ಮಾಡ್ತಾರೆ ಅಂತ.
ಎಲ್ಲ ಜೋರಿದ್ರು ನನ್ನ ಬಂದು ಹೋಗು ಅಂತ ಹೇಳ್ಬಿಡ್ತಾರೆ. ಅಪರಾಧ ಸಹಸ್ರಾಣ ಆಕಾರ ಅಂದ್ರೆ ನೆಲೆ, ಕರುಣಾಕರ. ಆದ್ರೆ ನಾನು ಪಾಪಗಳಿಗೆ ಆಕಾರ, ನೀನು ಕರುಣೆಗೆ ಆಕಾರ, ಕರುಣಾ ಸಮುದ್ರ ನೀನು. ಕೃಪಯಾ ಮಾಂ ದೇವಲಯ ಕೇವಲಯ ಗೃಹಾಣ ಮಧುರಾಧಿಪ. ಇದು ಎಷ್ಟು ಇಂಪಾರ್ಟೆಂಟ್ ನೋಡಿ. ನಮ್ಮೇಲೆ ಜನ ಅನುಗ್ರಹ ಮಾಡಕ್ಕೆ ಬೇರೆ ಏನೇನೇನೂ ಕಾರಣ ಇಲ್ಲ. ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ಏನು ದೇವ್ರ ಪೂರ್ಣ, ಏನು ಕೊಟ್ಟರೆ ಏನಂತೆ. ಸಮುದ್ರಕ್ಕೆ ನೀರು ಇದ್ರೆ ಸಮುದ್ರ ತುಂಬಿ ತುಳುಕ್ತಾ ಇದೆ. ಸೂರ್ಯಮನ್ ದೀಪ ಹಚ್ಚಿಟ್ರೆ ಏನರ್ಥ ಅಂದರೆ ಗೌರವಕ್ಕೆ ಹೊರತು ಏನಲ್ಲ, ಅದು ಅದರ ಅಗತ್ಯ ಅವ್ರಿಗಿಲ್ಲ ಅಂತ. ಆದರೆ ನಿನ್ನ ಅಗತ್ಯ ನಿಮಗೆ ಪೂರ್ತಿ ಇದೆ, ನನ್ನ ಅಗತ್ಯ ಎಷ್ಟೆಷ್ಟೂ ಇಲ್ಲ. ಇದು ಪರಮಾನುಗ್ರಹ ಅಂತ ಕರೀತಾರೆ. ಏನು ಬೆಳೆದಿದ್ದವನು ಏನು ಮಾಡ್ತಾನೆ, ಅವಾಗ ನಿಮ್ಮ ಸಹವಾಸ ಅಂತ ಬಿಟ್ಬಿಟ್ರೆ ಆಯ್ತಾರೆ. ಬಿಡೋದಿಲ್ಲ ದೇವರು. ಅದಕ್ಕೆ ಕೃಪಯಾ ಮಾಂಗೆ ವಲಯ ಗೃಹಾಣ ಮಥುರಾಧಿಪ. ನಾವು ದೇವ್ರನ್ನ ಸ್ವೀಕಾರ ಮಾಡಿದ ಅಂದ್ರೆ ಕೃಪೆ, ಕೊಟ್ಟ ಅಂದ್ರೆ ಕೃಪೆ, ನೋಡಿದ ಅಂದ್ರೆ ಕೃಪೆ, ಏನೇ ಮಾಡಿದ್ರು ಕೃಪೆ ಕೃಪೆ ಕೃಪೆ. ಮಥುರಾಧಿಪ, ನೀನು ಮಧುರಾಧಿಪ. ಇದು ಯಾರಿಗಾಯ್ತು ಮಥುರಾಧಿಪ ಅಂದ ತಕ್ಷಣ? ಅಲ್ಲ, ಸ್ತೋತ್ರ ಮಾಡ್ತಿರೋರು ಬ್ರಹ್ಮದೇವರು. ಕೃಷ್ಣಾವತಾರ ಆಗಿದ್ದ ಆಮೇಲೆ ಅಂದರೆ ಎಲ್ಲ ಅವತಾರ ನಿತ್ಯ, ಅನಾದಿ ನಿತ್ಯ. ಆದ್ದರಿಂದ ಅವರು ಕೃಷ್ಣ ರೂಪವನ್ನು ನೋಡಿ ಹೇಳ್ತಾ ಇದ್ದಾರೆ. ವಿಷಯಾರ್ಣವ ಮಗ್ನಂ ತ್ವಾಂ ಮಾಂ ಉದ್ಧರ್ತುಂ ತ್ವಮಿಹಾರ್ಹಸಿ. ವಿಷಯಾರ್ಣವ ಮಗ್ನಂ ಮಾಂ ಸಮುದ್ಧರ್ತುಂ ತ್ವಂ ವಿಹಾರ್ಹಸಿ. ನಾವು ಎಲ್ಲಿ ಮುಳುಗಿದ್ದೇವೆ ಈಗ? ಸಮುದ್ರ ಮುಳುಗೋಗ್ಬಿಟ್ಟಿದ್ದೇವೆ. ಯಾವ ಸಮುದ್ರ? ಯಾವುದು? ವಿಷಯಗಳ ಸಮುದ್ರ ಮುಳುಗೋಗ್ಬಿಟ್ಟಿದ್ದೇವೆ. ಮಾಂ ಉದ್ಧರ್ತುಂ, ನನ್ನ ಉದ್ಧಾರ ಮಾಡೋದಕ್ಕೆ ನೀನು ಒಬ್ಬನೇ ಸಮರ್ಥ. ಯಾಕೆ? ನಿತ್ಯ ಮುಕ್ತ ಭಗವಂತ ಸ್ವಾತಂತ್ರ್ಯನ ಒಬ್ಬನೇ, ಸ್ವಾತಂತ್ರ್ಯನ ಒಬ್ಬನೇ. ಆದ್ದರಿಂದ ಅದನ್ನೇ ಕೃಷ್ಣ ಹೇಳೋದು. ತೇಷಾವಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನಶಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇದು ಅದರ ಮುಖ್ಯ ತಾತ್ಪರ್ಯ. ವಿಷಯಾರ್ಣವ ಮಗ್ನಂ ಮಾಂ ಉದ್ಧರ್ತುಂ ತ್ವಂ ವಿಹಾರ್ಹಸಿ. ಅರ್ಹಸಿ ಅಂದ್ರೇನು? ಅರ್ಹನಾಗಿರುವೆ ಅಂದರೆ ಕೇಪಬಲ್ ಅಂತ ಅರ್ಥ. ಕೇಪಬಲ್, ಮೃದವರಿಗೆ ಯಾವ ಕೆಪಾಸಿಟಿ ಇಲ್ಲ, ಸ್ವಾತಂತ್ರ್ಯ. ಪಿತಾ ಮಾತಾ ಸುಹೃದ್ ಬಂಧು ಭ್ರಾತ ಪುತ್ರ ತ್ವಮೇವ ಮೇ ವಿದ್ಯಾ ಧನಂಚ ಕಾಮಶ್ಚ ನಾಣ್ಯತ್ ಕಿಂಚಿತ್ ತ್ವಯಾ ವಿನ. ಇದು ಯಾವುದಕ್ಕೆ ವ್ಯಾಖ್ಯಾನ ಇದ್ದಾಗಿದೆ ಹೇಳಿ ನೋಡೋಣ. ಅದು ವಾಯುದೇವರಿಗೆ ಆಗ್ತದೆ. ಇವರು ಬ್ರಹ್ಮದೇವರು ಪ್ರಾರ್ಥ ಏನಂತಿದೆ ಅದು ಸರಿ. ದ್ವಾದಶ ಸ್ತೋತ್ರ ಮುಖ್ಯ. ಯಾತಕ್ಕೆ? ಹರಿರೇವ ಪರೋ ಹರಿರೇವ ಗುರುವು ಹರಿರೇವ ಜಗತ್ ಪಿತೃ ಮಾತೃಗತಿ ಎಲ್ಲ ಬಂದಿದೆ ಅದರಲ್ಲಿ. ಬ್ರಹ್ಮದೇವರ ಮಾತದು, ಇದು ಭಾವ್ಯ ಬ್ರಹ್ಮದೇವರ ಮಾತಿದು. ಇದು ಬ್ರಹ್ಮದೇವರು, ಅದು ಭಾವ್ಯ ಬ್ರಹ್ಮದೇವರು. ಪಿತಾ ಮಾತಾ ಸುಹೃತ್ ಬಂಧು ಭ್ರಾತ ಪುತ್ರ ತ್ವಮೇವ ಮೇ. ಮಗನು ನೀನೆ. ವಸ್ತೇವ ಮಗ ಪುತ್ರತೆಯನ್ನು ಉಪಾಸನೆ ಮಾಡಲಿಲ್ಲ. ಮಗ ಅಂದ್ರೆ ಏನು? ಪುತ್ರ ಅಂದ್ರೆ ನರಕ, ನರಕದಿಂದ ಪಾರು ಮಾಡುವವನು ನೀನೆ ಅಂತ ಅರ್ಥ. ಅದಕ್ಕೆ ವಿದ್ಯಾಧನಂ ಕಾಮ್, ವಿದ್ಯಾ ನೀನೆ, ಧನಂ ನೀನೆ, ಕಾಮ ಒಳ್ಳೆ ಬಯಕೆಗಳು ನೀನೆ, ನಾಣ್ಯತ್ ಕಿಂಚಿತ್ ತ್ವಯಾವಿನ, ನಿನ್ನ ಹೊರತು ಯಾವುದೂ ಇಲ್ಲ, ಎಲ್ಲವೂ ನೀನೆ. ಅದೇ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಎಂಬ ಶ್ಲೋಕ. ಅದು ಆಚಾರ್ಯ ಶ್ಲೋಕ ಆದಾಗ ದ್ವಾದಶ ಸ್ತೋತ್ರ ಹೇಳಬೇಕು. ಅಲ್ಲಿಗೆ ನಾಳೆ ಮುಂದಿನ ಭಾಗ.